ಅದು ಇವತ್ತು ನಾನು ಕ್ಯಾಬಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೆ. ನನಗೆ ಗೊತ್ತೇ ಆಗಿಲ್ಲ. ಆ ಕ್ಯಾಬ್ ಅವನ ಮನೆಗೆ ಹೋದ್ಮೇಲೆ ಅವನಿಗೂ ಗೊತ್ತಾಗಿದ್ದು. ಆಮೇಲೆ ಅಲ್ಲಿಂದ ಟ್ಯಾಕ್ಸಿ ಸಿಗದೆ. ಅಯ್ಯೋ ರಾಮ, ಒಳ್ಳೆ ಕಥೆ. ಚೆನ್ನಾಗಿದೆ. ಏನು ಕಥೆ? ಕಥೆ ಅಲ್ಲ, ಹೆಂಡತಿಗೆ ಸುಳ್ಳು ಹೇಳಿ ಎಲ್ಲಿ ಹೋದ ನಾಗಮ್ಮ ಸ್ವಲ್ಪ ಸಾರಿ ನಾಗಮ್ಮ ಅವರೇ, ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ? ನಿಂಗ್ ಲೇಡೀಸ್ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಕೂಡ ಇಲ್ಲ ಅಲ್ವಾ? Oh my God, I can't believe this, ಸಂತೋಷ್. ಬೇರೆ ಲೇಡೀಸ್ ಬಗ್ಗೆ ಬಿಡು, ನಿನ್ ಸ್ವಂತ ಹೆಂಡತಿ ಬಗ್ಗೆನೇ ರೆಸ್ಪೆಕ್ಟ್ ಇಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಸಂಧ್ಯಾ, ನಮ್ಮ ಅಮ್ಮನ ಮೇಲೆ ಆಣೆ, ನಾನು ನಿನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ, ಹೇಳೋದು ಇಲ್ಲ. ನೀನ್ ಈ ತರ ಸುಳ್ಳಾಣೆ ಇಟ್ಟಿಟ್ಟೆ ನಿಮ್ಮಮ್ಮಗೆ ರೋಗ ಬಂದ್ ಹಾಸಿಗೆ ಹಿಡಿದಿರೋದು. ನೋಡು, ನಮ್ಮ ಅಮ್ಮನ ಬಗ್ಗೆ ಈ ತರ ಎಲ್ಲ ಮಾತಾಡ್ಬೇಡ. ನೋಡು ನಿಜ ಹೇಳಿದ್ರೆ ಹೇಗ್ ಮುರ್ಕೋತೀಯ ಅಂತ. ಯಾರೋ ಕರೆಕ್ಟ್ ಆಗಿ ಹೇಳಿದ್ದಾರೆ, ಗಂಡಂದ್ರನ್ನ ಹದಬಸ್ತಲ್ಲಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಹಾದಿ ಬೀದಿಲ್ ಮೇಯ್ತಾ ಇರತ್ವೆ ಅಂತ. ಯಾರು ಹೇಳಿದ್ದ ಆತರ? ಯಾರ್ ಬೇಕಾದ್ರೂ ಹೇಳಿರ್ಬೋದು, ಟಿವಿಲಿ ಹೇಳಿರ್ಬೋದು, ರೇಡಿಯೋಲ್ ಬಂದಿರ್ಬೋದು. ಅಷ್ಟೆಲ್ಲ ಯಾಕೆ, ಮನೆ ಕೆಲ್ಸಗಳು ಹೇಳಿರ್ಬೋದು. ಅಕ್ಕ, ನಾನು ಸ್ವಲ್ಪ ನೀರು ಕುಡ್ಕೊಂಬರ್ತೀನಿ. ಖಾರ. ಈ ತರ ಟೀಮ್ ಆಗಿದ್ಯಾ ಮನೇಲಿ? ನಾನು ಏನ್ ಹೇಳಿದ್ರು ನಂಬಲ್ಲ, ಎಲ್ಲದಕ್ಕೂ ಅನುಮಾನ. ಯಾರಿಗೂ ಕೇರೆ ಇಲ್ಲ ನನ್ನ ಬಗ್ಗೆ. ಬೇಕಾಗಿಲ್ಲ, ಅದ್ ಎಷ್ಟು ಆಟ ಆಡ್ತೀಯ ಆಡ್ಕೋ, ನಾನು ನೋಡೇ ಬಿಡ್ತೀನಿ. ನಾನಿನ್ಮೇಲೆ ಯಾರಿಗೂ ಬಗ್ಗಲ್ಲ. ಸಂಧ್ಯಾ ಪ್ಲೀಸ್ ಕಣೆ, ಏನೋ ಸಿಟ್ಟಲ್ಲಿ ಒಂದ್ ಮಾತು ಬಂದ್ಬಿಡ್ತು. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತಪ್ಪ. ಅದಕ್ಕೆ ಹೀಗ್ ಮಾಡೋದು. ನಂಗೆ ನಿದ್ದೆ ಬರ್ತಿದೆ. ಇಲ್ಲ ಹೊರಟೆ. ನೀನು ಚೆನ್ನಾಗಿ ಮಲ್ಗು, ನಾನು ಗುಡ್ ನೈಟ್ ಹೇಳೋಗೋಣ ಅಂತ ಬಂದಿದ್ದೆ ಅಷ್ಟೇ. ಮನ್ಸ್ ಬದಲಾದ್ರೆ ಕರಿತಿ ಅಲ್ವಾ ಚಿನ್ನ? ಬದಲಾದ್ರೆ ಮಾತ್ರ. ನಾನು ಇಲ್ಲೇ ರೂಮಲ್ಲಿ ಆ ರೂಮ್ ಹೋಗಲ್ಲ ಅಂತ ಹೇಳಕ್ ಬಂದೆ ಚಿನ್ನ. ನಿಮ್ಮಮ್ಮ ಊರಿಂದ ಬಂದಾಗ ಮಾತ್ರ ಈ ರೂಮ್ ಯೂಸ್ ಮಾಡ್ಲಿ. ನಾನು ಇಲ್ಲೇ ಸೋಫಾದಲ್ಲಿ ಮಲ್ಗಿರ್ತೀನಿ. ಎಲ್ಲಾದ್ರೂ ಹಾಳಾಗಿ ಹೋಗು. ಯಜಮಾನ್ರೆ, ಹೆಂಗೋ ಅಡುಗೆ ಮನೇಲಿ ಮಲಗ್ತಾ ಇದ್ದೀರಲ್ವಾ, ಒಂಚೂರು ಗ್ಯಾಸ್ ಆಫ್ ಮಾಡ್ಬಿಡ್ತೀರಾ? ಯಾವಾಗ ನೋಡಿದ್ರು ಟ್ರಾಫಿಕ್ ಜಾಮ್. ಕೊಡಿ ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್ ಸೆಮಿನಾರ್. ಇದೆಲ್ಲ ವರ್ಕ್ ಆಗುತ್ತಾ? ಯಾಕೆ ವರ್ಕ್ ಆಗಲ್ಲ? ನನ್ನ ಫ್ರೆಂಡ್ ಒಬ್ಬ ಇದ್ದ, ಸಂಸಾರದಲ್ಲಿ ನೊಂದು ಬೆಂದು ಸಾಕಾಗಿ ಬೇಜಾರಾಗಿ ಓಡೋಗ್ಬೇಕಾದ್ರೆ ಮಿಸ್ಟರ್ ಲೋಬ್ ಅವರ ಪಾಂಪ್ಲೆಟ್ ಸಿಕ್ಕಿ ಸೆಮಿನಾರ್ ಅಟೆಂಡ್ ಮಾಡ್ದ. ಈಗ ಒಂದಲ್ಲ ಎರಡೆರಡು ಫ್ಯಾಮಿಲಿ ಮೇಂಟೈನ್ ಮಾಡ್ತಾವನೆ, ಅದು ಒಂದೇ ಮನೇಲಿ. ನೀವು ಟ್ರೈ ಮಾಡಿ. ಕಾವ್ಯ, ಯು ವಾಂಟ್ ಟೀ? ಹೋಗಲೇ, ಕ್ಯಾಬ್ ಸಿಕ್ಕಿದ್ರೆ ಲೈನ್ ಹೊಡಿತಾನೆ. Please, sir. You can do it. That's very difficult, Reena. Santosh has worked better than you. How can I give you a promotion? Please, sir. You can do something. Actually, you can do anything. ತುಂಬಾ ಫೋರ್ಸ್ ಮಾಡ್ತೀರಪ್ಪ. ಏನ್ ಮಾಡೋದು? ಓ ಸಂತೋಷ್. ಹಾಯ್ ಸರ್. 100 ವರ್ಷ ಹೇಳಿಪ್ಪ. ಹಾ ಸರ್, ಏನಿಲ್ಲ, ಇವತ್ತೊಂದು ಇಂಪಾರ್ಟೆಂಟ್ ಫ್ಯಾಮಿಲಿ ಫಂಕ್ಷನ್ ಇತ್ತು. ಫ್ಯಾಮಿಲಿ ಫಂಕ್ಷನ್? ರಜೆ ಏನಾದ್ರು ಬೇಕಿತ್ತಾ? ಎಸ್ ಸರ್, ಇವತ್ತು ಒಂದಿನ ಮಾತ್ರ. ಟೇಕ್ ಇಟ್ ಐಸೆ. ಹೌದಾ? ಥ್ಯಾಂಕ್ ಯು ಸರ್. ನಿಮ್ ಲೀವ್ ಸಂತೋಷ್, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಿ? ನಿಮ್ಗೆ ಯಾವಾಗ ಬೇಕಾದ್ರೂ ತಗೊಳ್ಳಿ. ಅಂಡ್ ನಾವ್ ಐ ಆಮ್ ಗೆಟಿಂಗ್ ಎನ್ ಇಂಪಾರ್ಟೆಂಟ್ ಜಾಬ್ ಡನ್. ಓಕೆ ಸರ್, ಓಕೆ. ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ನಿಮಗೂ ಅಷ್ಟೇ ಸರ್. ಓಕೆ, ಬಾಯ್. ರೀನಾ, ಕಂಗ್ರ್ಯಾಚುಲೇಷನ್ಸ್. ಬಿಲ್ ತಗೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್. ನಾನು ಇನ್ನೊಂದು ಮದುವೆ ಆಗೋಣ ಅಂತಿದ್ದೀನಿ. ನೀವು ಫ್ರೀ ಇದ್ದೀರಾ? ಎಸ್ ಮಿಸ್ಟರ್ ಸಂತೋಷ್. ಎಸ್ ಸಂತೋಷ್, ನಮ್ಮ ಸೆಮಿನಾರ್ನ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಅದು ಮ್ಯಾರೇಜ್ ಅಲ್ಲಿ ಹ್ಯಾಪಿ ಆಗಿರೋದಕ್ಕೆ ಮೇಡಮ್. ಯಾಕೆ ಈಗ ಹ್ಯಾಪಿ ಆಗಿಲ್ವಾ? ಏನಾದರೂ ಸಮಸ್ಯೆ ಇದೆಯಾ? ಅದೆಲ್ಲ ಬೇಕಾ ಮೇಡಮ್? ರೀ, ಫಾರ್ಮಲ್ ಅದನ್ನೆಲ್ಲ ಬರಿಬೇಕ್ರಿ. ಓಹ್ ಓಕೆ. ಅದು ಸಮಸ್ಯೆ ಇದೆ, ಆದ್ರೆ ಅದು ಹೇಗೆ ಹೇಳಿ? ಲೈಂಗಿಕ ಸಮಸ್ಯೆನಾ ಮೇಡಮ್,
ಆ ಥರ ಸಮಸ್ಯೆ ಎಲ್ಲ ಏನಿಲ್ಲ. ಮತ್ತೆ ಆ, ಅದು ಮೇಡಮ್, ನನ್ನ ಹೆಂಡತಿ ಯಾವಾಗಲೂ ಗುರ್ರ ಅಂತ ಇರ್ತಾಳೆ. ನನ್ನ ಬಗ್ಗೆ ಕೇರೇ ಇಲ್ಲ. ನಾನು ಮನೆಗೆ ಏನು ಕೇಳಿದ್ರು ತಂದಾಕ್ತೀನಿ, ಅವಳು ಎಲ್ಲ ಮಾತು ಕೇಳ್ತೀನಿ. ಆದ್ರೂ ನನ್ ಕಂಡ್ರೆ ಒಂಥರ. ನಾನು ಮನೆಗೆ ವಾಪಸ್ ಬಂದ್ರೆ ನನ್ನ ನಾಯಿ ನನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡುತ್ತೆ ಮೇಡಮ್. ಆದ್ರೆ ಅವಳು ಅಮ್ಮ ಒಬ್ಳಿದಾಳೆ, ದರಿದ್ರದು. ಇಬ್ರು 30 ಫೋನಲ್ಲಿ ಮಾತಾಡ್ಕೊಂಡು ಏನೋ ಒಂದು ಸ್ಕೀಮ್ ಹಾಕ್ತಾ ಇರ್ತಾರೆ. ಮೊನ್ನೆ ಏನಾಯ್ತು ಅಂದ್ರೆ ಮೇಡಮ್, ನೀವು ನಂಬಲ್ಲ. ಸರ್, ಇದನ್ನೆಲ್ಲ ಬರೆಯೋದಕ್ಕೆ ಜಾಗ ಇಲ್ಲ. ಹೊಂದಾಣಿಕೆ ಕೊರತೆ ಅಂತ ಹಾಕ್ತೀನಿ, ಓಕೆನಾ? ಓಕೆ ಮೇಡಮ್, ಬರ್ಕೊಳ್ಳಿ. ಡಿವೋರ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಶೇ, ಎಂತ ಮಾತು ಅಂತ ಆಡ್ತಾ ಇದ್ದೀರಾ ಮೇಡಮ್? ಡಿವೋರ್ಸ್ ಎಲ್ಲ ಆದ್ರೆ ಸೊಸೈಟಿಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅಪ್ಪ ಅಮ್ಮಂಗೆ ಏನು ಅಂತ ಉತ್ತರ ಕೊಡೋದು? ನನಗೂ ಅವಳ್ಕಂಡ್ರೆ ಇಷ್ಟನೇ, ಆದ್ರೆ ಒಂದೊಂದ್ಸಲ ಅದು ಬರ್ಕೊಳಕ್ ಜಾಗ ಇಲ್ಲ ಅಲ್ಲ. ಸರಿ ಬಿಡಿ ಮೇಡಮ್, ಸೆಮಿನಾರ್ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಏನೋ ಒಂದು ಮಾಡ್ತೀನಿ. ಓಕೆ ಅಂತ ನಿಮ್ ಬಿಲ್ ತಗೊಳ್ಳಿ. ಕಾಫಿ ಏನಾದ್ರೂ ಕುಡಿತೀರಾ? ಹಾ, ಕಾಫಿ ಆಗ್ಬೋದು, ಸ್ವಲ್ಪ ಸ್ಟ್ರಾಂಗ್ ಇರ್ಲಿ. ಅಲ್ಲಿ ಕೌಂಟರ್ ಕಾಣಿಸ್ತಾ ಇದೆಯಲ್ಲ, ಹಾ. ಕ್ಯಾಶ್ ಕೊಟ್ಬಿಟ್ಟು ತಗೊಂಬಿಡಿ. ಥ್ಯಾಂಕ್ ಯು. ನೆಕ್ಸ್ಟ್. ಸರ್ ಬಂದು ಕ್ಲಾಪ್ಸ್ ಹೊಡಿರಿ. ಹ್ಯಾಪಿಲಿ ಮ್ಯಾರಿಡ್, ಸಚ್ ಅ ಬ್ಯೂಟಿಫುಲ್ ಫೀಲಿಂಗ್ ಇನ್ ದ ಹೋಲ್ ವರ್ಲ್ಡ್. ಆದ್ರೆ ನಾವ್ ಯಾರಿಗಾದ್ರೂ ನಿಮ್ ಸ್ಟೇಟಸ್ ಏನು ಅಂತ ಕೇಳಿದ್ರೆ ಮ್ಯಾರಿಡ್ ಅಂತ ಹೇಳ್ತಾರೆ ಹೊರತು ಹ್ಯಾಪಿಲಿ ಮ್ಯಾರಿಡ್ ಅಂತ ಹೇಳಲ್ಲ. ಯಾಕೆ? ವಾಯ್? ಯಾರಿಗಾದ್ರೂ ಗೊತ್ತಾ? ಯಾಕಂದ್ರೆ ಅವರು ಈ ನನ್ನ ಸೆಮಿನಾರ್ನ ಅಟೆಂಡ್ ಮಾಡಿಲ್ಲ, ಅದಕ್ಕೆ. ಚೀಪ್ ಬಗರ್ಸ್. ನನ್ನ ಸೆಮಿನಾರ್ನ ಒಂದು ಸಲ ಅಟೆಂಡ್ ಮಾಡಿದ್ರೆ ಸಾಕು, ನಿಮ್ಮ ಈ ಆರ್ಡಿನರಿ ಮ್ಯಾರಿಡ್ ಲೈಫ್ ಏನಿದೆ ಅದು ಫಾರ್ ಎವರ್ ಹ್ಯಾಪಿಲಿ ಮ್ಯಾರಿಡ್ ಲೈಫ್ ಆಗುತ್ತೆ. ನನ್ನ ನಂಬ್ತೀರಾ ನೀವೆಲ್ಲ? ನನ್ನ ನಂಬ್ತೀರಾ? ಬುಲ್ಶಿಟ್ ಮ್ಯಾರಿಡ್ ಇಡಿಯಟ್ಸ್. ಯಾವತ್ತು ಏನಾದ್ರೂ ನಂಬಬೇಕು ಅಂದ್ರೆ ಫಸ್ಟ್ ಪ್ರೂಫ್ ಕೇಳಬೇಕು. ಬೈ ದ ವೇ, ದಿಸ್ ಇಸ್ ಅ ಫ್ರೀ ಲೆಸನ್ ಫಾರ್ ಯು ಆಲ್. ನೋ ಚಾರ್ಜಸ್. ಬಿಟ್ಟು ಇಟ್ಕೊಳ್ಳಿ. ಸೂಪರ್ ಆಗಿ ಹೇಳಿದ್ರಲ್ಲ, ಕ್ಲಾಪ್ಸ್ ಹೊಡೆಯೋಣ. ಆಮೇಲೆ ನನ್ನ ಒಬ್ಬ ಸ್ಪೆಷಲ್ ಕ್ಲೈಂಟ್ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಮೆಸೇಜ್ ನ ಕಳಿಸಿದಾನೆ. ನೋಡಿ, ಲೈಟ್ಸ್ ಆಫ್. ಮೊದಲು ನನ್ನ ಹೆಂಡತಿ ನಂಗೆ ತುಂಬಾ ಹೊಡಿತಾ ಇದ್ಲು. ಜಾನಿ ಸೀನ್ ಸರ್, ಇದಕ್ಕಾದ್ರೂ ನಾವು ಕ್ಲಾಪ್ಸ್ ಹೊಡಿಬೇಕು ಸರ್. ಸ್ವಲ್ಪ ಸುಮ್ಮನೆ ಇರಯ್ಯ. ಓಕೆ. ಆಮೇಲೆ ಒಂದಿನ ನನಗೆ ಮಿಸ್ಟರ್ ಲೋಬೋ ಅವರ ಸೆಮಿನಾರ್ ಕಾಂಪ್ಲೆಕ್ಸ್ ಸಿಕ್ತು. ನಾನು ಸೆಮಿನಾರ್ ಅಟೆಂಡ್ ಆದೆ. ಆಮೇಲೆ ನನ್ನ ಸಂಸಾರ ಸರಿ ಹೋಯ್ತು ನೋಡಿ. ನೀವಾದ್ರೂ ಕೂಡ ಇವತ್ತು ಮಿಸ್ಟರ್ ಲೋಬೋ ಅವರ ಸೆಮಿನಾರ್ಗೆ ಬಂದಿದ್ದೀರಾ. ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ. ಆಲ್ ದಿ ಬೆಸ್ಟ್ ಟು ಯು ಆಲ್. ಆಮೇಲೆ ಮಿಸ್ಟರ್ ಲೋಬೋ, ನೀನ್ ಸಿಕ್ಕಿ ತುಂಬಾ ದಿನ ಆಯ್ತು. ಆದಷ್ಟು ಬೇಗ ಹಾಲಿವುಡ್ಗೆ ಬಾ. ಸರಿ ಬರ. ಲವ್ ಯು. ಬಾಯ್. ಎಷ್ಟು ಕ್ಲೋಸ್ ಸರ್. ಓಕೆ, ಲೈಟ್ಸ್ ಆನ್. ಜಾನಿ ಜಾನಿ. ಎನಿವೇ, ಪ್ರೂಫ್ ನೋಡಿದ್ರಲ್ಲ. ನಾವ್ ಆರ್ ಯು ರೆಡಿ ಟು ಲಿವ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್? ಎಸ್ ಸರ್. ಐ ಕಾಂಟ್ ಹಿಯರ್ ಯು. ಆರ್ ಯು ರೆಡಿ ಟು ಲಿವ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್? ಆರ್ ಯು ರೆಡಿ? ಆರ್ ಯು ರೆಡಿ? ಗುಡ್. That's the energy I want. ಸೊ ಹಾಗಾದ್ರೆ ಯಾರು ರೆಡಿ ಇದ್ದೀರಾ ನಿಮ್ಮ ಆರ್ಡಿನರಿ ಮ್ಯಾರೇಜ್ ಲೈಫ್ ಬಗ್ಗೆ ಮಾತಾಡಕ್ಕೆ? ಹೂ ವಿಲ್ ಬಿ ದ ಫಸ್ಟ್ ಒನ್? ಮಾತಾಡಿ. ಯಾರಿಗೆ ನಿಮ್ಮ ಆರ್ಡಿನರಿ ಮ್ಯಾರಿಡ್ ಲೈಫ್ ನ ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಚೇಂಜ್ ಮಾಡಬೇಕು ಅಂತಿದೆ ಹೇಳಿ. ಯಾವ ಗಂಡಸ್ರಿಗೂ ಧೈರ್ಯ ಇಲ್ವಾ ಇಲ್ಲಿ? ಯು ದೇರ್, ದಟ್ಸ್ ಮೈ ಬಾಯ್. ಐ ಲವ್ ಯು. ಹೆಂಡತಿ ವಿರುದ್ಧ ಧೈರ್ಯ ಮಾಡಿ ನಿಂತಿದ ನೋಡಿ. ಎಸ್, ಯು. ನೀವೇ ನಿಮ್ಮ ಆರ್ಡಿನರಿ ಮ್ಯಾರಿಡ್ ಲೈಫ್ ಬಗ್ಗೆ ಮನ್ಸ್ ಬಿಚ್ಚಿ ನನ್ನ ಹತ್ರ ಹಂಚ್ಕೊಳ್ಳಿ. ಗಾಡ್ ಡ್ಯಾಮ್ ಇಟ್, ಐ ವಿಲ್ ಮೇಕ್ ಯೋರ್ ಮ್ಯಾರೇಜ್ ಹ್ಯಾಪಿ. ಹೇಳಿ ಸರ್, ಒಳ್ಳೆ ಆಪರ್ಚುನಿಟಿ ಇದು. ಹೇಳಿ ನಿಮ್ಮ ಟ್ರಾಜಿಕ್ ಮ್ಯಾರೇಜ್ ಲೈಫ್ ಬಗ್ಗೆ. ಅದು 35,000 ಕೊಟ್ಟು ಈ ಸೆಮಿನಾರ್ಗೆ ಬಂದಿದ್ದೀರಾ. ಸ್ಪೀಕ್, ಐ ಸೇ ಸ್ಪೀಕ್. ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬೇಡವಾ? ಅಲ್ಲಿ ಏನ್ ನೋಡ್ತೀರಾ? ಮಾತಾಡಿ, ನಾಚ್ಕೋಬೇಡಿ. ಇಲ್ಲಿ ಇರೋರೆಲ್ರು ನಿಮ್ಮಂತವ್ರೆ. ಮಾತಾಡಿ. ಮಾತಾಡ್ಲಿ, ಯಾಕೆ ಹೆದರಕತ್ತಿ? ಸಾರಿ, ನಿಮಗೆ ಹೆಲ್ಪ್ ಮಾಡಕ್ಕಾಗಲ್ಲ. ಎನಿವನ್ ಎಲ್ಸ್? 6 ವರ್ಷ ಆಯ್ತು ಸರ್ ಮದುವೆ ಆಗಿ.